ನಾವ್ ಸುತ್ತಮುತ್ತ ಎಲ್ಲಾ ನೋಡಿದ್ವಿ, ಅವಳೆಲ್ಲೂ ಕಾಣಿಸ್ತಿಲ್ಲ. ಗೆಳೆಯ ಜೀವಕ, ಈಗ ನಾವೇನ್ ಮಾಡೋದು? ರಾಧೆನ್ ಹುಡ್ಕೋದಿಕ್ಕೆ ಈಗಿರೋದೊಂದೇ ದಾರಿ. ನಾವು ವೃಷಭಾನ ಅವ್ರಿಗೆ ವಿಷಯ ತಿಳಿಸೋಣ. ನಡೀದಮ್ಮ. ಒಂದ್ ವೇಳೆ ಈ ನಿರ್ಣಯನ ನಾವು ಮೊದಲೇ ಮಾಡಿದ್ರೆ ಕಂಸ ಇಷ್ಟೊಂದು ದುಸ್ಸಾಹಸ ಮಾಡ್ತಿರ್ಲಿಲ್ಲ. ಅವನಿಂದ ನಮ್ಮ ಮಕ್ಕಳ ಜೀವನಕ್ಕೆ ಹಾನಿನೂ ಆಗ್ತಿರ್ಲಿಲ್ಲ. ಬನ್ನಿ. ಎಲ್ಲಿಗೆ ಹೋಗೋ ದುಸ್ಸಾಹಸ ಮಾಡ್ತಿದ್ದಾರೆ ಗೋಕುಲದ ವೀರರು? ನಿಂಗೆ ಹೆದರ್ಸ್ಬೇಕು ಅಂತಾನೆ ಹೀಗೆ ಪ್ರೇತ ಆಗ್ ಮುಂದೆ ಬಂದಿದ್ದು. ನಿನ್ನೂ ನನ್ನ ಹಾಗೆ ಪ್ರೇತ ಮಾಡೋದಾ? ಹೇಳು ಹೇಳು ಹೇಳು, ಭಯ ಆಯ್ತಾ? ಭಯ ಆಯ್ತಾ? ಅಯ್ಯೋ ಅಣ್ಣ, ನನ್ಗೂ ಸ್ವಲ್ಪ ಹೇಳಿ. ಇಲ್ಲಿರೋ ಗೋಕುಲದ ಜನರೆಲ್ಲ ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಭಗವಂತ ಕಂಸನ ಆದೇಶ ಬರೋವರೆಗೂ ಇಲ್ಲಿಂದ ಅಲುಗಡ ಯೋಚನೆ ಮಾಡಬೇಡಿ. ಬಲರಾಮನ್ ಸಾವುಗೆ ನೀವೊಳೋದಕ್ಕೂ ಮೊದ್ಲೇ ಅವನ್ ನಿಮ್ಮೆಲ್ರೂ ಸಾವುಗೊಳ್ಬೇಕಾಗತ್ತೆ. ಇದೇ ಕ್ಷಣ ಇದೇ ಜಾಗದಲ್ಲಿ ನಿಮ್ಮೆಲ್ರೂ ಕತೆನೆ ಮುಗಿದೋಗುತ್ತೆ. ನಂದಣ್ಣ, ಕೃಷ್ಣ ಎಲ್ಲಿ ಹೋದ್ನೋ ಗೊತ್ತಾಗ್ತಿಲ್ವಲ್ಲ. ಚಂದ್ರದೇವನೇ ನನ್ ಸಹಾಯ ಮಾಡಕ್ಕಾಗೋದು. ವಿಷ ತುಂಬಿರೋ ದೊಡ್ಡ ದೊಡ್ಡ ಜೇಡುಗಳಿವೆ. ಅವುಗಳು ಒಂದ್ಸಲ ಕಚ್ಚಿದ್ರು ಮನುಷ್ಯನಿಗೆ ಸಾವೇ ಬರಬಹುದು. ವಿಷ ಇರೋ ಜೇಡ ಇವನ ಹತ್ರ ಬರೋದಕ್ಕೂ ಮೊದಲು ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ನನ್ನನ್ನು ಯಾರು ಹಿಡಿಯಕ್ಕಾಗಲ್ಲ. ಕೃಷ್ಣ, ಕಾಪಾಡು ಕೃಷ್ಣ. ಚಂದಮಾಮ, ಅಮ್ಮ ಹೇಳ್ತಾಳೆ ಮಾವಂಗೆ ಅಮ್ಮನ್ಗಿಂತ ತುಂಬಾ ಪ್ರೀತಿ ಇರುತ್ತೆ. ಯಾಕಂದ್ರೆ ಮಾಮಂಗೆ 2 ಮಾ ಇರುತ್ತೆ. ಮಾ ಮಾ ಇವತ್ ನೀನ್ ನನ್ ಮಾತ್ ಕೇಳ್ತೀಯ ಚಂದಮಾಮ? ನೀನ್ ಎಲ್ಲೂ ಹೋಗಲ್ಲ ಅಲ್ವಾ? ನಿನ್ ಗೊತ್ತಿದ್ಯಾ ಚಂದಮಾಮ, ಅಮ್ಮನೂ ನನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಆದ್ರೆ ನಾನು ಅವಳ ಕಣ್ ತಪ್ಸಿ ಯಾವಾಗ್ಲೂ ಓಡೋಗ್ತಾ ಇರ್ತೀನಿ. ನೀನು ಕೂಡ ನನ್ ಕಣ್ ತಪ್ಸಿ ಗೊತ್ತಿಲ್ದಂಗೆ ಓಡೋಗಲ್ಲ ತಾನೇ? ಚಂದಮಾಮ, ಇವಾಗ ನಿನ್ ಮೇಲೆ ಸರಿಯಾಗಿ ಕಣ್ಣಿಟ್ಟಿರ್ತೀನಿ. ನೀನ್ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ. ಯಾಕಂದ್ರೆ ನನ್ನ ಅಣ್ಣಂಗ್ ಬಂದಿರೋ ಕಷ್ಟ ದೂರ ಆಗ್ಬೇಕು. ಪ್ರಭು, ನೀವು ನನಗೆ ಎಂತಹ ಧರ್ಮ ಸಂಕಟ ತಂದಿಟ್ಟಿದ್ದೀರಿ. ಒಂದು ಕಡೆ ನಿಮ್ಮ ಆದೇಶ ಮೀರಲಾರೆ, ಇನ್ನೊಂದು ಕಡೆ ನಿಮ್ಮ ಆದೇಶ ಪಾಲಿಸಿದರೆ ವಿಧಿಯ ವಿಧಾನವನ್ನು ಮೀರಿದಂತೆ. ಪ್ರಭು, ನನಗೇನು ಅರ್ಥವಾಗುತ್ತಿಲ್ಲ. ಈಗೇನು ಮಾಡಲಿ? ನೀನ್ ಕೃಷ್ಣನ್ ಹುಡುಕು, ನಾನ್ ನಿನ್ನ ಹುಡುಕ್ತೀನಿ. ಮತ್ತೆ ಕಂಸ ನನ್ನನ್ನು ಹುಡುಕ್ಲಿ. ಯಾರು ಎಲ್ಲೂ ಹೋಗೋದಿಲ್ಲ. ಇದು ಭಗವಂತ ಕಂಸನ ಆದೇಶ. ಎಲ್ಲ ಇಲ್ಲೇ ಇರ್ತಾರೆ. ನಿಮ್ ಕೆಲ್ಸ ನಿಮ್ ಕಂದನ್ ಹುಡ್ಕೋದು. ಆ ಕೆಲ್ಸನ ನಾವು ಮಾಡ್ತೀವಿ. ನಮ್ಮ ಹತ್ರ ಬಹಳ ಸೈನಿಕರಿದ್ದಾರೆ. ಇಲ್ಲಿ ಯಾರೇ ಅಲ್ಗಾಡಿದ್ರು ಎಲ್ರು ಬೆಣ್ಣೆ ಹಾಕರ್ಗ್ ಹೋಗ್ತೀರಾ? ಚಿಂತೆ ಮಾಡಬೇಡ ಗೆಳೆಯ. ಕೃಷ್ಣ ಯಾವಾಗಲೂ ಎಲ್ಲ ಸಮಸ್ಯೆಯಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಅವನಿಗೆ ಯಾವ ಅಪಾಯನೂ ಬರೋದೇ ಇಲ್ಲ. ವೃಷಭಾನಣ್ಣ ಸತ್ಯ ಹೇಳ್ತಿದ್ದಾರೆ. ನೀವು ನೋಡ್ತೀರಿ, ನಮ್ಮ ಕೃಷ್ಣ ಈ ಸಮಸ್ಯೆಗೆ ಪರಿಹಾರನ ಖಂಡಿತ ಕಂಡಿಡಿತಾನೆ. ದಾಮೋದರ, ದೇವರ ದಯೆಯಿಂದ ನಿನ್ನ ಮಾತು ನಿಜ ಆಗ್ಲಿ. ಕೃಷ್ಣ ತಾನಾಗೆ ಯಾವುದೇ ಅಪಾಯದಲ್ಲಿ ಸಿಲುಕಿದ್ರೂ ಹೊರಗಡೆ ಬರಲಿ. ಯಾಕಂದ್ರೆ ಒಮ್ಮೊಮ್ಮೆ ಮಕ್ಕಳು ಸುಲಭವಾಗಿ ಮಾಡೋದನ್ನ ದೊಡ್ಡವರು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ.
ರಾಧೆ ಜೊತೆ ಇದ್ದೆ ಅಲ್ವಾ, ಇಲ್ಲಿಗೆ ಹೇಗೆ ಬಂದೆ? ಅದೇ ನೋಡಿ, ರಾಧೆ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ರಾಧೆ? ಅವಳ ಹುಡುಕ್ತಾ ನಾನು ಅರಮನೆಗೆ ಬಂದ್ಬಿಟ್ಟೆ. ಜೀವಕ ಏನ್ ಹೇಳ್ತಾ ಇದೀಯಾ? ರಾಧೆ ಎಲ್ಲ ಹೋದ್ಲು? ಗೊತ್ತಿಲ್ಲ, ಸುತ್ತಮುತ್ತ ಎಲ್ಲ ಹುಡುಕ್ ನೋಡ್ದೆ. ಅವಳ ಅರಮನೇಲಿ ಇದ್ದಾಳೆ ಅನ್ಕೊಂಡೆ, ಆದ್ರೆ ಅವಳ ಅರಮನೆಯಲ್ಲೂ ಇಲ್ಲ. ಇವತ್ ಯಾಕೆ ಹೀಗೆಲ್ಲ ಆಗ್ತಿದೆ? ಮೊದಲು ಬಲರಾಮ, ಆಮೇಲೆ ಕೃಷ್ಣ, ಈಗ ರಾಧೆ. ಒಂದಾದ್ಮೇಲೆ ಒಂದು ಅಪಾಯ ಮಕ್ಕಳಿಗೆ ಬರ್ತಾನೆ ಇದೆ. ಹೌದು ಗೆಳೆಯ, ಇದು ನಮ್ಮ ಜೀವನದಲ್ಲೇ ನಾವು ಕಂಡಿರೋದ್ರಲ್ಲಿ ತುಂಬಾ ಕಷ್ಟಕರವಾದ ಸಮಯ. ಹೇ ಲಕ್ಷ್ಮೀ ಮಾತೆ, ನಮ್ಮ ಮಕ್ಕಳು ಎಲ್ಲೇ ಇದ್ರೂ ಕೃಪೆ ಮಾಡಿ ಅವ್ರನ್ನ ರಕ್ಷಣೆ ಮಾಡು, ರಕ್ಷಣೆ ಮಾಡು. ಬಿಡಿ. ಪಣವನು ತೊಟ್ಟನು ಕರುಣ ನಿಧಾನ, ಪಣವನು ತೊಟ್ಟನು ಕರುಣ ನಿಧಾನ, ಭಕ್ತರ ಕಷ್ಟವ ಕಳೆವ ವಿಧಾನ. ಪಣವನು ತೊಟ್ಟನು ಕರುಣ ನಿಧಾನ, ಚಂದ್ರನು ಪಡುವಣದಲ್ಲಿ ಮುಳುಗದಲು, ಬಲದೇವಗೆ ಸಂಕಟವೇ ಬರದಲು. ಎವಿ ಮುಚ್ಚದೆ ಪ್ರಭು ಶಶಿಯನು ನೋಡೆ, ಬೆರಗಲಿ ಹಿಮಕರ ಹರಿಸ್ತುತಿ ಮಾಡೆ. ಧನ್ಯನಾದೇನೋ ನಾಥ ಮುರಾರೇ, ನಡೆಯೇನು ನಿನ್ನ. ಕೊಡುತ್ತಿದ್ದಾಳೆ, ಇದೇಕೆ ಹೀಗೆ ಪ್ರಭು? ದೇವರ್ಷಿ, ರಾಮ ಅವತಾರದಲ್ಲಿ ದೇವಿ ಸೀತೆಯ ರಕ್ಷಣೆಗಾಗಿ ಶೇಷಾವತಾರಿ ಲಕ್ಷ್ಮಣನು 14 ವರ್ಷಗಳು ಹಸಿವು, ಬಾಯಾರಿಕೆ, ನಿದ್ರೆಗಳನ್ನೆಲ್ಲ ತ್ಯಜಿಸಿದ್ದನು. ನನ್ನೊಂದಿಗೆ ದೇವಿ ಸೀತೆಯನ್ನು ಕಾಪಾಡಲು ಶೇಷಾವತಾರಿ ಲಕ್ಷ್ಮಣನು ತನ್ನ ಪ್ರಾಣವನ್ನೇ ಅಪಾಯಕ್ಕೊಡ್ಡಿದ್ದ. ಆದ್ದರಿಂದಲೇ ಇಂದು ರಾಧೆ ರೂಪದಲ್ಲಿರುವ ದೇವಿ ಸೀತಾ ಶೇಷಾವತಾರದ ಅದೇ ಋಣವನ್ನು ತೀರಿಸುವ ಪ್ರಯತ್ನದಲ್ಲಿದ್ದಾಳೆ. ನಾರಾಯಣ ನಾರಾಯಣ. ಇದರ ಅರ್ಥ ಬಲರಾಮನ ಪೂರ್ವಜನ್ಮದ ಪುಣ್ಯದಿಂದ ಇಂದು ಸ್ವತಃ ಮಾತೆ ಲಕ್ಷ್ಮಿಯೇ ಅವನ ಜೀವರಕ್ಷಣೆಗೆ ಪ್ರಯತ್ನಿಸುತ್ತಿದ್ದಾಳೆ. ನಾನು ಅರ್ಥ ಮಾಡಿಕೊಂಡೆ ಪ್ರಭು. ತಮ್ಮ ಲೀಲೆ ಮತ್ತು ಕರ್ಮದ ಮಹಿಮೆ ಎರಡನ್ನು ನಾನು ತಿಳಿದೆ ಪ್ರಭು. ನಾರಾಯಣ ನಾರಾಯಣ. ಆ ಚಂದ್ರ ಕೆಳಗಿಳಿಯದೆ ಸೂರ್ಯ ಉದಯಿಸುವುದಿಲ್ಲ. ಆ ಸೂರ್ಯ ಉದಯಿಸದಿದ್ದರೆ ನಾನು ದೇವಕಿಯ ಅಷ್ಟಮ ಪುತ್ರ ಬಲರಾಮನ ಹತ್ಯೆ ಮಾಡುವುದು ಹೇಗೆ? ಆ ವಿಷ್ಣು ಏನಾದರೂ ಮಾಯೆ ರಚಿಸುತ್ತಿರುವನೇ? ಓ ಚಂದ್ರದೇವ, ಇಂದು ಮುಳುಗುವುದನ್ನೇ ಮರೆತೆಯಾ, ಅಥವಾ ವಿಷ್ಣು ನಿನಗೆ ಸಂಮೋಹನ ಮಾಡಿರುವನೇ? ಮರೆಯಬೇಡ, ಈ ಕಣಕಣವಾಸಿ ಅವಿನಾಶಿ ಭಗವಂತ ಕಂಸನ ದೃಷ್ಟಿ ನಿನ್ನ ಮೇಲಿದೆ. ನೀನೇನಾದರೂ ಆ ಮೋಸಗಾರ ವಿಷ್ಣುವಿನ ಮಾತು ಕೇಳಿ ನನಗೆ ಮೋಸ ಮಾಡಿದರೆ ಇಂದು ಎಲ್ಲರಿಗಿಂತ ಮೊದಲು ನಿನ್ನನ್ನು ಕೊಲ್ಲುತ್ತೇನೆ. ಕಂಸ, ಸತ್ಯವನ್ನೇ ಹೇಳಿದೆ. ಇಂದು ನಾನು ಪ್ರಭುವಿನ ಸಂಮೋಹನದಲ್ಲಿದ್ದೇನೆ. ನನ್ನ ಪ್ರಭು ನನಗೆ ಹೇಳುವವರೆಗೂ ಅಸ್ತಂಗತನಾಗುವುದಿಲ್ಲ. ಅಥವಾ ಸ್ವತಃ ಭಗವಂತನೇ ಆಗಿರಲಿ. ರಾಮಾವತಾರದಲ್ಲಿ ಶೇಷನಾಗನು ನನಗಾಗಿ ಸಾಕಷ್ಟು ಕಷ್ಟ ಸಹಿಸಿದ್ದಾನೆ. ನನ್ನ ದುಃಖಗಳಿಗೆ ಮರುಗಿ ಎಷ್ಟೋ ಬಾರಿ ಅವನ ಕಣ್ಣುಗಳು ಕಂಬನಿ ಮಿಡಿದಿವೆ. ಕೃಷ್ಣ ಇಂದು ಅದೇ ಋಣದಿಂದ ಮುಕ್ತನಾಗುತ್ತಿದ್ದಾನೆ ದೇವಿ. ಅಂದರೆ ಕಂಸನು ಬಲರಾಮನನ್ನು ಮಥುರೆಗೆ ಕರೆಸದಿದ್ದಲ್ಲಿ ನೀವು ನಿಮ್ಮ ಸೋದರನ ಆ ಋಣದಿಂದ ಮುಕ್ತರಾಗುತ್ತಿರಲಿಲ್ಲ. ಈ ಮಾತು ಸತ್ಯ ದೇವಿ. ಕಂಸನಿಂದಾಗಿ ಇಂದು ನಾನು ಮತ್ತೆ ನೀನು, ನಾವಿಬ್ಬರು ಶೇಷಾವತಾರಿಯ ಋಣದಿಂದ ಮುಕ್ತರಾಗುತ್ತಿದ್ದೇವೆ.
ಭಕ್ತ ನನ್ನ ಯೋಚನೆಯಲ್ಲೆಯೇ ನನ್ನ ಉಪಾಸನೆ ಮಾಡುವನು. ಅಂತಹ ಭಕ್ತನ ಯೋಗಕ್ಷೇಮ ಅಂದರೆ ಅಪ್ರಾಪ್ತಿಯ ಪ್ರಾಪ್ತಿ ಮತ್ತು ಪ್ರಾಪ್ತಿಯ ರಕ್ಷೆ ನನ್ನದೇ ಕರ್ತವ್ಯ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ದೇವರ್ಷಿ ಶೇಷಾವತಾರ ಬಲರಾಮ ಎಲ್ಲಕ್ಕಿಂತ ಮೊದಲು ನನ್ನ ಅನನ್ಯ ಭಕ್ತ. ಅವನ ಅಗಾಧ ಭಕ್ತಿಯ ಕಾರಣದಿಂದಲೇ ಅವನು ಪ್ರತಿಯೊಂದು ಅವತಾರದಲ್ಲೂ ನನ್ನ ಸೋದರನಾಗುವ ಅವಕಾಶ ಪಡೆದಿದ್ದಾನೆ. ಈ ಜಗತ್ತಿನಲ್ಲಿ ನನ್ನ ಭಕ್ತರೇ ನನಗೆ ಅತ್ಯಂತ ಪ್ರಿಯರು. ಅವರ ರಕ್ಷೆ ಎಂದರೆ ನಾನು ನನ್ನ ಅಸ್ತಿತ್ವವನ್ನೇ ಬದಿಗೊತ್ತಿ ಅವರ ಕಾರ್ಯದಲ್ಲಿ ತೊಡಗುತ್ತೇನೆ. ಅರ್ಥವಾಯಿತು ಪ್ರಭು, ನನಗೆ ಅರ್ಥವಾಯಿತು. ಭಕ್ತವತ್ಸಲ ನಾರಾಯಣನ ಲೀಲೆ. ನಾರಾಯಣ ನಾರಾಯಣ. ರಾತ್ರಿ ತನ್ನಷ್ಟಕ್ಕೆ ಮುಗ್ದೋಗುತ್ತೆ. ಕೇವಲ ಹತ್ಯೆ ಮಾಡುವುದಲ್ಲ ಭದ್ರಾಕ್ಷ, ಪೂರ್ತಿ ಜಗತ್ತಿನ ಮುಂದೆ ಹತ್ಯೆ ಮಾಡಬೇಕು. ಅಶರೀರವಾಣಿಯಾಗಿದ್ದು ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಮುಂದೆ ಆ ಚಕ್ರಧಾರಿ ವಿಷ್ಣು ಸವಾಲೆಸೆದಿದ್ದ ನನಗೆ. ಈಗ ಇಡೀ ಜಗತ್ತಿನ ಎದುರಲ್ಲೇ ಅವನ ಪರಾಜಯವಾಗಲಿದೆ. ಹಾಗೆ ಭಗವಂತ ಕಂಸ ಅಮರನಾಗುವುದನ್ನು ನೋಡ್ತಾನೆ. ಕೆಲ್ಸ ಸುಲಭವಾಗೇ ಮುಗ್ದೋಗುತ್ತೆ. ಆದರೆ ನನ್ನ ಕೆಲಸಕ್ಕೆ ಆ ಚಂದ್ರ ಅಡ್ಡ ನಿಂತಿದ್ದಾನೆ. ಈ ಭಗವಂತ ಕಂಸನ ಕೆಲಸಕ್ಕೆ ಅಡ್ಡಿಯಾದವರಿಗೆ ಏನಾಗುತ್ತದೆ ಪ್ರಲಬ್ಧ? ವಿನಾಶ ಭಗವಂತ, ಸಂಪೂರ್ಣ ವಿನಾಶ. ಮುಂಜಾನೆ ಮುಂಜಾನೆ ಚಾಣೂರ ಪ್ರಲಬ್ಧ ಮುಂಜಾನೆ, ರಕ್ತದಂತೆ ಹೊಳೆಯುತ್ತಿರುವ ಕೆಂಬೆಳಕು. ಇದು ಯಾವುದೋ ಸಾಧಾರಣ ಮುಂಜಾನೆಯಲ್ಲ, ಐತಿಹಾಸಿಕ ಮುಂಜಾನೆ. ಏಕೆಂದರೆ ಇಂದಿನ ಸೂರ್ಯೋದಯ ಭಗವಂತ ಕಂಸನ ಅಮರತ್ವಕ್ಕೆ ಸಾಕ್ಷಿಯಾಗುತ್ತದೆ. ಏನಾಗುತ್ತಿದೆ ಇಲ್ಲಿ? ಬೆಳಗಾಗುತ್ತಲೇ ರಾತ್ರಿಯೂ ಆಯಿತು. ಚಂದ್ರಾಸ್ತವಾಗುತ್ತಿಲ್ಲ, ಸೂರ್ಯೋದಯವೂ ಆಗುತ್ತಿಲ್ಲ. ಆಗಿನಿಂದ ಈ ಚಂದ್ರನಿಗೆ ಪ್ರೀತಿಯಿಂದಲೇ ಹೇಳುತ್ತಿದ್ದೇನೆ. ಆದರೆ ಎಲ್ಲಿಯವರೆಗೂ ಭಯವಿಲ್ಲವೋ ಪ್ರೀತಿಯೂ ಇರುವುದಿಲ್ಲ. ನೀನು ನಿನ್ನ ವಿನಾಶವನ್ನು ಆಮಂತ್ರಿಸಿರುವೆ ಚಂದ್ರ. ಈಗ ನೀನು ಚೂರಾಗುವುದನ್ನು ಯಾರೂ ತಡೆಯಲಾರರು.